ಅಪ್ಪಿತಪ್ಪಿಯೂ ಹೆಂಡತಿ ಗಂಡನಿಗೆ ಈ ವಿಷಯಗಳನ್ನು ಹೇಳಬಾರದು, ಇಲ್ಲದಿದ್ದರೆ ಡಿವೋರ್ಸ್ ಗ್ಯಾರಂಟಿ. ಚಾಣಕ್ಯನು ತನ್ನ ನೀತಿಶಾಸ್ತ್ರದಲ್ಲಿ ವೈವಾಹಿಕ ಜೀವನದ ಬಗ್ಗೆ ಬಹುಮುಖ್ಯವಾದ ಸಲಹೆಗಳನ್ನು ನೀಡಿದ್ದಾನೆ. ಅವುಗಳನ್ನು ಪಾಲಿಸುವುದರಿಂದ ದಾಂಪತ್ಯ ಜೀವನವು ಸುಂದರವಾಗಿರಬಹುದು. ವಿಶೇಷವಾಗಿ ಹೆಂಡತಿ ತನ್ನ ಗಂಡನಿಗೆ ಕೆಲವು ವಿಷಯಗಳನ್ನು ಹೇಳದಿರುವುದು ಸಂಬಂಧದ ಬಲವನ್ನು ಕಾಪಾಡಲು ಸಹಾಯಕವಾಗುತ್ತದೆ. ನಿಮ್ಮ ವೈವಾಹಿಕ ಜೀವನವನ್ನು ರೂಪಿಸುವ ಅಥವಾ ಮುರಿದು ಬೀಳುವ ಕೆಲವು ವಿಷಯಗಳನ್ನು ಸಹ ಅಲ್ಲಿ ಉಲ್ಲೇಖಿಸಲಾಗಿದೆ. ನೀವು ನಿಮ್ಮ ವೈವಾಹಿಕ ಜೀವನವು ಹಾಳಾಗಬಾರದೆಂದು ಬಯಸಿದ್ದರೆ ತಪ್ಪಾಗಿಯೂ ನಿಮ್ಮ ಪತಿಗೆ ಕೆಲವು ವಿಷಯಗಳನ್ನು ಹೇಳಬಾರದು. ಹಾಗಾದರೆ ಆ 5 ವಿಷಯಗಳು ಯಾವುವು ಎಂದು ತಿಳಿಯಲು ಮುಂದೆ ಓದಿ. ಮದುವೆಯ ನಂತರ ಹೆಂಡತಿ ತನ್ನ ಹೆತ್ತವರ ಮನೆಯ ಎಲ್ಲ ವಿಷಯಗಳನ್ನು ಗಂಡನಿಗೆ ಹೇಳುವುದು ಸಾಮಾನ್ಯ. ಆದರೆ ಚಾಣಕ್ಯನ ಪ್ರಕಾರ ಇದು ತಪ್ಪು. ಏಕೆಂದರೆ ಜಗಳದ ಸಂದರ್ಭದಲ್ಲಿ ಗಂಡನು ಆ ಮಾಹಿತಿಯನ್ನು ಹೆಂಡತಿಯ ವಿರುದ್ಧ ಬಳಸಬಹುದು. ಇದು ಸಂಬಂಧದಲ್ಲಿ ಕಹಿ ತರಬಹುದು. ಇನ್ನೊಂದು ವಿಷಯವೆಂದರೆ ಸುಳ್ಳು ಹೇಳುವುದು. ಗಂಡ ಹೆಂಡತಿಯ ಸಂಬಂಧವು ನಂಬಿಕೆಯಲ್ಲಿ ನಿಲ್ಲುತ್ತದೆ. ಹೆಂಡತಿ ಸುಳ್ಳು ಹೇಳಿದರೆ ಸತ್ಯ ಹೊರಬಂದಾಗ ಸಂಬಂಧದಲ್ಲಿ ಬಿರುಕು ಉಂಟಾಗುತ್ತದೆ. ಒಮ್ಮೆ ನಂಬಿಕೆ ಕುಸಿದರೆ ಅದನ್ನು ಪುನಃ ಸ್ಥಾಪಿಸುವುದು ಕಷ್ಟ. ಗಂಡನನ್ನು ಬೇರೆ ಪುರುಷರೊಂದಿಗೆ ಹೋಲಿಸುವುದು ತಪ್ಪು. ಸ್ನೇಹಿತ, ಸಹೋದ್ಯೋಗಿ ಅಥವಾ ಸಂಬಂಧಿಕ ಯಾರೇ ಆಗಿರಲಿ, ಹೋಲಿಕೆ ಗಂಡನ ಸ್ವಾಭಿಮಾನಕ್ಕೆ ಧಕ್ಕೆ ನೀಡುತ್ತದೆ. ಇದು ಸಂಬಂಧದಲ್ಲಿ ದೂರವನ್ನು ಉಂಟುಮಾಡಬಹುದು. ದಾನ ಮತ್ತು ಉಳಿತಾಯ. ಚಾಣಕ್ಯನ ಪ್ರಕಾರ ಹೆಂಡತಿ ತನ್ನ ವೈವಾಹಿಕ ಉಳಿತಾಯ ಅಥವಾ ದಾನದ ವಿಷಯಗಳನ್ನು ಗಂಡನಿಗೆ ಹೇಳಬಾರದು. ಈ ವಿಷಯಗಳು ಮನೆಯಲ್ಲಿ ಆರ್ಥಿಕ ಒತ್ತಡ ಮತ್ತು ವಿವಾದಗಳಿಗೆ ಕಾರಣವಾಗಬಹುದು. ಕೋಪದಲ್ಲಿ ಕಹಿ ಮಾತುಗಳನ್ನು ಆಡಬಾರದು. ಸಂಬಂಧದಲ್ಲಿ ಏರಿಳಿತಗಳು ಸಹಜ. ಆದರೆ ಕೋಪದಲ್ಲಿ ಹೇಳುವ ಮಾತುಗಳು ಬಾಣಗಳಂತೆ. ಅವು ಗಾಯಗಳನ್ನು ಮಾಡುತ್ತವೆ. ಈ ಮಾತುಗಳು ಸಂಬಂಧವನ್ನು ಮುರಿಯುವ ಮಟ್ಟಿಗೆ ಹಾನಿಕಾರಕವಾಗಬಹುದು. ಇವೆಲ್ಲ ಚಾಣಕ್ಯನ ಆಳವಾದ ಬೋಧನೆಗಳ ಭಾಗ. ರಾಜಕೀಯ ಮತ್ತು ಆರ್ಥಿಕ ವಿಷಯಗಳಷ್ಟೇ ಅಲ್ಲ, ಅವರು ಮಾನವ ಸಂಬಂಧಗಳ ಬಗ್ಗೆ ಕೂಡ ಮಾರ್ಗದರ್ಶನ ನೀಡಿದ್ದಾರೆ. ಹೆಂಡತಿ ಈ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ದಾಂಪತ್ಯ ಜೀವನವು ಸಂತೋಷಕರ ಮತ್ತು ಬಲಿಷ್ಠವಾಗಿರುತ್ತದೆ. ಸ್ನೇಹಿತರೆ, ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಈ 1000 ಕನಸು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.